ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿಯರ ಉಚಿತ ನಿಲಯದಲ್ಲಿ ಇಂದು ಲಿಂಗಧಾರಣೆ ಸೇವೆ ಮಾಡಲಾಯಿತು. ಎಲ್ಲ ವಿದ್ಯಾರ್ಥಿನಿಯರು ಲಿಂಗಧಾರಣೆ ಮಾಡಿಸಿಕೊಂಡು ಲಿಂಗದ ಜಂಗಮದೊಳಗೆ ಪಾವನರಾದರು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜ ಅಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಬಸವಣ್ಣನವರು ಎಂಥ ಅದ್ಭುತವಾದ ಒಂದು ವಚನಗಾರರು ಅಲ್ವ ಸ್ನೇಹಿತರೆ. ಅಂಥ ವಚನಗಾರರಿಗೆ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಕೈಯಲ್ಲಿ ಇಷ್ಟಲಿಂಗ ಇರುವಾಗ ನಾನೇಕೆ ಹಸ್ತರೇಖೆಯನ್ನು ನಂಬಲೆಯ? ನನ್ನ ಹಣೆಯಲ್ಲಿ ವಿಭೂತಿ ಇರುವಾಗ ನಾನೇಕೆ ಹಣೆ ಬರಹವನ್ನು ಮೆಚ್ಚಿಕೊಳ್ಳಲೆಯ? ಕೂಡಲ ಸಂಗಮ ದೇವ ನನ್ನಲ್ಲಿರುವಾಗ ನಾನೇಕೆ ಊರ ದೇವರ ಹುಡುಕಲೆಯ? ಶಿಕ್ಷಣ ವ್ಯಾಪಾರವಲ್ಲ, ಅದು ದಾಸೋಹದ ರೀತಿಯಲ್ಲಿ ಪಸರಿಸಲೇಬೇಕು. ಉತ್ತಮ ಸಮಾಜಕ್ಕಾಗಿ ಜ್ಞಾನದ ಬೀಜ ಬಿತ್ತಲೇಬೇಕು. ಬೆವರು ಸುರಿಸದೆ ಯಾವುದಾದರೂ ಒಂದು ರೀತಿಯ ಕಾಯಕ ಮಾಡದೆ ಫಲವಿಲ್ಲ. ಅನುಭವಿಸಲು ಯಾರಿಗೂ ಹಕ್ಕಿಲ್ಲ.